ಜನ ಪ್ರತಿಭಟನೆ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಜನರೆಲ್ಲರೂ ಒಟ್ಟಾಗಿ ಗಟ್ಟಿಯಾಗಿ ನಿಂತ್ರೆ ಅವ್ರ ಮುಂದೆ ನಿಲ್ಲೋದಕ್ಕೆ ಸಾಧ್ಯವಾಗದು ಅನ್ನೋದೇ ಇಲ್ಲಿ ವಿಷಯ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆ ಹೇಗೆ ಜನಾಂದೋಲನವಾಗಿ ಬೆಳೀತು ಅನ್ನೋದನ್ನ ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಈ ಮಾತಲ್ಲಿ ಹಿಡಿದಿದ್ದಾರೆ. ಇತಿಹಾಸದ ಉದ್ದಕ್ಕೂ ಬಹಳ ಬಾರಿ ಹೀಗೆ ಆಗಿದೆ. ಅನ್ಯಾಯ, ಅಕ್ರಮದ ವಿರುದ್ಧ ಸಣ್ಣ ಪ್ರತಿಭಟನೆಯಂತೆ ಶುರುವಾಗಿದ್ದು ದೇಶವೇ ಮೈ ಕೊಡವಿ ಏಳುವ ಮಟ್ಟದ ಚಳುವಳಿಯಾಗಿ ದಿಗ್ಭ್ರಮೆ ಮೂಡಿಸಿದ್ದಿದೆ. ಸಣ್ಣ ಹೋರಾಟವೊಂದು ದಂಗೆ ಆಗಿದ್ದಿದೆ. ಅಧಿಕಾರಕ್ಕಾಗಿ ಎದ್ದ ದಂಗೆ ಆಗಿರದೇ ಇದ್ರೂ ಅಧಿಕಾರಸ್ಥರನ್ನ ಕೆಳಗಿಳಿಸಿದ್ದಿದೆ. ಸರ್ಕಾರಗಳ ಪತನಕ್ಕೆ ಕಾರಣ ಆಗಿದ್ದಿದೆ. ರಾಜಕೀಯ ಸ್ಥಿತ್ಯಂತರ ತರುವ ತಾಕತ್ತುಳ್ಳ ಇಂತಹ ಜನಾಂದೋಲನಗಳು ಕಾಲಕಾಲಕ್ಕೆ ನಡೀತಾನೆ ಇರುತ್ತೆ. ಭಾರತದ ಮಟ್ಟಿಗೆ ಸ್ವಾತಂತ್ರ್ಯ ಹೋರಾಟ ಅಂತಹ ಜನಾಂದೋಲನದ ಅತ್ಯಂತ ದೊಡ್ಡ ಶಕ್ತಿಯನ್ನ ತೋರಿಸಿತು. ಅದರ ನಂತರ ಜೆಪಿ ಚಳುವಳಿಯಂತವು ದೊಡ್ಡ ರಾಜಕೀಯ ವಿದ್ಯಮಾನವಾಗಿ ಕಂಡ್ವು. ರೈತ ಹೋರಾಟ ಮೊಂಡು ಸರ್ಕಾರವನ್ನು ಕೂಡ ಮಣಿಸಿತು. ಈಗ ಆ ಸಾಲಿಗೆ ಸಿಜೆಪಿ ಪ್ರತಿಭಟನೆ ಸೇರಿದೆ. ಜಂತರ್ ಮಂತರ್ನಲ್ಲಿ ಕೆಲವರಿಂದ ಶುರುವಾಗಿದ್ದು ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹದೊಂದಿಗೆ ಹೊಸ ಸ್ವರೂಪವನ್ನ ಪಡೆಯಿತು. ಕಡೆಗೆ ವಿರೋಧ ಪಕ್ಷಗಳು, ರೈತರು, ನಟರು, ಕಲಾವಿದರು ಎಲ್ಲರನ್ನೂ ಕೂಡಿಸಿ ದೇಶವೇ ಅದರೊಂದಿಗೆ ಒಂದಾಗಿ ಬಿಡುವಂತಹ ಹೋರಾಟದ ಸ್ಫೂರ್ತಿಯಾಗಿ ವಿಸ್ತಾರ ಪಡೆದಿದ್ದು ಸಣ್ಣ ಸಂಗತಿಯಲ್ಲ. ಜಗತ್ತಿನಾದ್ಯಂತ ಇಂತಹ ಆಂದೋಲನಗಳು ಹೇಗೆ ಎಲ್ಲವನ್ನ ಬದಲಿಸಿದ್ವು, ಹೇಗೆ ಜನಶಕ್ತಿಯ ಸಾಧ್ಯತೆಯನ್ನ ಕಾಣಿಸಿದ್ವು ಅನ್ನೋದು ಕುತೂಹಲಕಾರಿಯಾಗಿದೆ. ಅದನ್ನ ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ನೀಟ್ ಪೇಪರ್ ಸೋರಿಕೆ ಬಗೆಗಿನ ಅಸಮಾಧಾನ ಇದ್ದೇ ಇತ್ತು. ಅದೇ ಹೊತ್ತಲ್ಲಿ ನಿರುದ್ಯೋಗಿ ಯುವಜನರನ್ನ ಕಾಕ್ರೋಚ್ಗಳು ಅಂತ ಕರೆಯಲಾಯಿತು. ಇದ್ದಕ್ಕಿದ್ದಂತೆ ಅಭಿಯಾನದ ರೂಪದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮೈದಳಿತು. ವ್ಯಂಗ್ಯಾತ್ಮಕ ಕಾಲ್ಪನಿಕ ಪಕ್ಷ ಅಂತ ಅಂದುಕೊಂಡಿದ್ದು ಇಡೀ ದೇಶವೇ ಒಗ್ಗೂಡುವಂತಹ ಚಳುವಳಿಗೆ ಪ್ರೇರಣೆಯಾಯಿತು. ಹಾಗೆ ನೋಡಿದ್ರೆ ಅಲ್ಲೇನೂ ಯಾವುದೇ ರೀತಿಯ ಸಂಘಟನಾತ್ಮಕ ಯೋಚನೆ ಇರಲಿಲ್ಲ, ರಾಜಕೀಯ ಅಜೆಂಡಾ ಕೂಡ ಇರಲಿಲ್ಲ. ಅದೊಂದು ಮೊದಲ ಹೆಜ್ಜೆ ಮಾತ್ರ ಆಗಿತ್ತು. ಆ ನಂತರ ನಡೆದಿದ್ದು ದೊಡ್ಡ ಜಾದು. ಇಡೀ ದೇಶದ ಜನ ತಮ್ಮ ಹೆಜ್ಜೆಯನ್ನ ಸೇರಿಸಿದ್ರು. ಒಂದು ಪೇಪರ್ ಸೋರಿಕೆ ಬಗೆಗಿನ ಪ್ರತಿಕ್ರಿಯೆಯ ಆಳದಲ್ಲಿ ಈವರೆಗಿನ ನೂರಾರು ಪೇಪರ್ ಸೋರಿಕೆ ಬಗೆಗಿನ ಆಕ್ರೋಶ ಇತ್ತು. ಅಸಮರ್ಥ ನಾಯಕತ್ವದ ಬಗೆಗಿನ ಅಸಮಾಧಾನ ಇತ್ತು. ಶಿಕ್ಷಣ ವ್ಯವಸ್ಥೆಯನ್ನ ಹಾಳುಗೆಡವಲಾಗಿದೆ, ಪ್ರತಿಭಾವಂತರ ಹಕ್ಕುಗಳನ್ನ ಹಣದ ಮೂಲಕ ಕಸಿಯಲಾಗ್ತಿದೆ ಅನ್ನೋ ಸಂಕಟ ಇತ್ತು. ಇದೆಲ್ಲದರ ಪರಿಣಾಮವಾಗಿ ಮಡುಗಟ್ಟಿದ ಹತಾಶೆ ಇತ್ತು. ಅದು ಸದ್ದಿಲ್ಲದೆ ಒಂದು ಜನಾಂದೋಲನ ಆಯಿತು. ನರೇಂದ್ರ ಮೋದಿ ಸರ್ಕಾರ ಒಳಗೊಳಗೆ ನಡುಗಿದೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ಅವರ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದಾರೆ ಮತ್ತು ಈ ನಡುಕ ಸರ್ಕಾರದ ಎಲ್ಲ ಸುಳ್ಳು ನಿರೂಪಣೆ, ಸುಳ್ಳು ಸಂಘಟನೆಗಳ ಗುಳ್ಳೆಗಳನ್ನ ಒಡೆದು ಹಾಕಿದ ಹೊತ್ತಾಗಿ ಕಾಣಿಸ್ತಾ ಇದೆ. ಎಲ್ಲವೂ ಹದ ತಪ್ಪಿದೆ ಎನ್ನುವ ಈ ಹಂತದಲ್ಲಿ ದೇಶದಲ್ಲೊಂದು ಎಚ್ಚರ ಮತ್ತು ಪ್ರಜಾಸತ್ತಾತ್ಮಕ ಸ್ಫೂರ್ತಿ ಅಧಿಕಾರಸ್ಥರ ಭ್ರಮೆ ಮತ್ತು ಅಹಂಕಾರವನ್ನ ಮೀರಿ ಮುನ್ನೆಲೆಗೆ ಬರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನೀಟ್ನಲ್ಲಿನ ಅಕ್ರಮಗಳ ವಿರುದ್ಧದ ಪ್ರತಿಭಟನೆಗಳು ಈಗ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾತ್ರವಾಗಿ ಉಳಿದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಅದು ಶಿಕ್ಷಣದ ಲೋಪಗಳತ್ತ ಬೆರಳು ಮಾಡ್ತಿದೆಯಾದ್ರೂ ವಾಸ್ತವದಲ್ಲಿ ಇಡೀ ವ್ಯವಸ್ಥೆಯ ಬಗೆಗಿನ ಅಸಹನೆಯಾಗಿದೆ ಅನ್ನೋದು ನಿಜ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳಿಗಾಗಿ ಹೆಚ್ಚುತ್ತಿರುವ ಒತ್ತಾಯಗಳು ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನ ಸಾರ್ವಜನಿಕ ಚರ್ಚೆಯ ಮುಂಚೂಣಿಗೆ ತಂದಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತಿತರ ಅಕ್ರಮಗಳ ಕುರಿತ ಆರೋಪಗಳು ಇತ್ತೀಚಿನ ಪ್ರತಿಭಟನೆಗಳ ಅಲೆಗೆ ಕಾರಣ ಆದ್ರೂ ಅದು ನ್ಯಾಯ ಮತ್ತು ಪಾರದರ್ಶಕತೆಗಾಗಿ ಕೇಳ್ತಿರುವ ವಿದ್ಯಮಾನ ಆಗಿದೆ. ಯುವಜನರಿಗೆ ಅವಕಾಶಗಳ ಬಾಗಿಲು ಮುಚ್ತಾ ಇರೋದರ ಕುರಿತ ಆಳವಾದ ಆತಂಕಗಳು ಇದರ ಹಿಂದಿವೆ. ಕಳೆದ ಹಲವು ದಶಕಗಳಲ್ಲಿ ಭಾರತ ಇಂತಹ ಹಲವಾರು ಚಳುವಳಿಗಳನ್ನ ಕಂಡಿದೆ. ಕಾಲಕಾಲಕ್ಕೆ ಇಂತಹ ಪ್ರತಿಭಟನೆಗಳು ಸಾರ್ವಜನಿಕ ನೀತಿ ರೂಪಿಸುವಲ್ಲಿ, ಸರ್ಕಾರಗಳ ಮೇಲೆ ಪ್ರಭಾವ ಬೀರುವಲ್ಲಿ ಮತ್ತು ರಾಜಕೀಯ ಜಡತ್ವವನ್ನು ತೊಡೆದು ಹಾಕುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ದೇಶದಲ್ಲಿನ ಅಂತಹ ಕೆಲವು ಪ್ರಮುಖ ಆಂದೋಲನಗಳ ಕಡೆಗೆ ಒಮ್ಮೆ ಹೊರಳಿ ನೋಡಿದ್ರೆ ಅವುಗಳಲ್ಲಿ ಹೆಚ್ಚಿನವು ವಿದ್ಯಾರ್ಥಿ ಚಳುವಳಿಗಳಾಗಿದ್ವು ಅನ್ನೋದು ಕಾಣುತ್ತೆ. ಪೊಟ್ಟಿ ಶ್ರೀರಾಮುಲು ಹೋರಾಟ 1952. ತೆಲುಗು ಭಾಷಿಕರಿಗೆ ಪ್ರತ್ಯೇಕ ಆಂಧ್ರ ರಾಜ್ಯಕ್ಕಾಗಿ ಗಾಂಧಿವಾದಿ ಪೊಟ್ಟಿ ಶ್ರೀರಾಮುಲು ಅವರು 1952ರಲ್ಲಿ 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ನಡೆಸಿ ಪ್ರಾಣತ್ಯಾಗ ಮಾಡಿದರು. ಅವರ ಈ ಮಹಾತ್ಯಾಗ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ನಾಂದಿಯಾಯಿತು. ಮದ್ರಾಸ್ ಪ್ರಾಂತ್ಯದಲ್ಲಿದ್ದ ತೆಲುಗು ಮಾತನಾಡುವ ಪ್ರದೇಶಗಳನ್ನು ಬೇರ್ಪಡಿಸಿ ಪ್ರತ್ಯೇಕ ಆಂಧ್ರ ರಾಜ್ಯ ರಚಿಸೋಕೆ ಒತ್ತಾಯಿಸಿ ಅವರು 1952ರ ಅಕ್ಟೋಬರ್ 19ರಂದು ಮದ್ರಾಸ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದರು. 58 ದಿನಗಳ ಕಠಿಣ ಉಪವಾಸದ ಬಳಿಕ 1952ರ ಡಿಸೆಂಬರ್ 15ರಂದು ಅವರು ಪ್ರಾಣತ್ಯಾಗ ಮಾಡಿದರು. ಅವರ ಸಾವು ತೀವ್ರ ಪ್ರತಿಭಟನೆಗೆ ಕಾರಣ ಆಯಿತು ಮತ್ತು ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಪ್ರತ್ಯೇಕ ಆಂಧ್ರ ರಾಜ್ಯದ ರಚನೆಯನ್ನ ಘೋಷಣೆ ಮಾಡಿದರು. 1953ರ ಅಕ್ಟೋಬರ್ 1ರಂದು
ಭಾಷಾಧಾರಿತ ಮೊದಲ ರಾಜ್ಯವಾಗಿ ಆಂಧ್ರ ಅಸ್ತಿತ್ವಕ್ಕೆ ಬಂತು. ಮದ್ರಾಸ್ ಹಿಂದಿ ವಿರೋಧಿ ಆಂದೋಲನ 1965. 1950ರ ದಶಕದಲ್ಲಿನ ಭಾಷಾವಾರು ರಾಜ್ಯಗಳ ಬೇಡಿಕೆಯಲ್ಲಿ ಮಾತ್ರವಲ್ಲದೆ 1965ರ ಮದ್ರಾಸ್ ಹಿಂದಿ ವಿರೋಧಿ ಆಂದೋಲನದಂತಹ ಚಳುವಳಿಯಲ್ಲೂ ವಸಾಹತುಶಾಹಿ ನಂತರದ ವಿದ್ಯಾರ್ಥಿ ಚಳುವಳಿಗಳ ಆರಂಭಿಕ ನಿದರ್ಶನವನ್ನ ಕಾಣಬಹುದು. ಹಿಂದಿಯನ್ನ ಏಕೈಕ ಅಧಿಕೃತ ಭಾಷೆಯಾಗಿ ಹೇರುವ ಕ್ರಮಕ್ಕೆ ತಮಿಳುನಾಡಿನಲ್ಲಿ ಉಗ್ರ ವಿರೋಧ ವ್ಯಕ್ತವಾಯಿತು. ವಿದ್ಯಾರ್ಥಿಗಳು ಮತ್ತು ರಾಜಕೀಯ ಪಕ್ಷಗಳು ಸೇರಿ ನಡೆಸಿದ ಹೋರಾಟ ಅದಾಗಿತ್ತು. ಈ ಹೋರಾಟದ ನಂತರ ತಮಿಳುನಾಡಿನಲ್ಲಿ ತಮಿಳು ಮತ್ತು ಇಂಗ್ಲಿಷ್ ಒಳಗೊಂಡ ದ್ವಿಭಾಷಾ ಸೂತ್ರ ಜಾರಿಗೆ ಬಂತು. ನವನಿರ್ಮಾಣ ಆಂದೋಲನ 1973-74. ಅಹಮದಾಬಾದ್ನಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಹಾಸ್ಟೆಲ್ ಊಟದ ದರ ಹೆಚ್ಚಳ ಮತ್ತು ಭ್ರಷ್ಟಾಚಾರದ ವಿರುದ್ಧ 1973ರ ಡಿಸೆಂಬರ್ನಲ್ಲಿ ನಡೆಸಿದ ಪ್ರತಿಭಟನೆಯೇ ನವನಿರ್ಮಾಣ ಆಂದೋಲನ. ಅವತ್ತಿನ ಗುಜರಾತ್ ಸರ್ಕಾರದ ಭ್ರಷ್ಟಾಚಾರಕ್ಕೆ ರೋಸಿ ಹೋಗಿದ್ದ ಜನ ಈ ಚಳುವಳಿಯ ಭಾಗ ಆದರು. ಗುಜರಾತ್ನಾದ್ಯಂತ ಪ್ರತಿಭಟನೆಗಳು ಹರಡ್ತಾ ಇದ್ದಂತೆ ಮುಖ್ಯಮಂತ್ರಿ ಚಿಮನ್ ಭಾಯ್ ಪಟೇಲ್ 1974ರ ಫೆಬ್ರವರಿಯಲ್ಲಿ ರಾಜೀನಾಮೆ ನೀಡಿದ್ರು. ನಂತರ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಯಿತು. ಜೆಪಿ ಚಳುವಳಿ 1974-75. ನವನಿರ್ಮಾಣ ಚಳುವಳಿಯಿಂದಲೇ ಪ್ರೇರಿತರಾಗಿ ಬಿಹಾರದಲ್ಲಿ ವಿದ್ಯಾರ್ಥಿಗಳು ಭ್ರಷ್ಟಾಚಾರ, ಹಣದುಬ್ಬರ, ನಿರುದ್ಯೋಗ ಮತ್ತು ಕೆಟ್ಟ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿದರು. ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ಇದರ ನೇತೃತ್ವವನ್ನು ವಹಿಸಿಕೊಂಡಾಗ ಆಂದೋಲನ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆಯಿತು. 1974ರ ಜೂನ್ 5ರಂದು ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಜೆಪಿ ಸಂಪೂರ್ಣ ಕ್ರಾಂತಿಗೆ ಕರೆ ನೀಡಿದರು. ವ್ಯಾಪಕ ರಾಜಕೀಯ ಮತ್ತು ಸಾಂಸ್ಥಿಕ ಬದಲಾವಣೆಗಾಗಿ ಒತ್ತಾಯಿಸಿದರು. ಈ ಚಳುವಳಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಸರ್ಕಾರಕ್ಕೆ ಪ್ರಮುಖ ಸವಾಲಾಯಿತು. 1975ರ ಜೂನ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ಗೆದ್ದಿದ್ದ ಚುನಾವಣೆಯನ್ನು ರದ್ದುಗೊಳಿಸಿದ ನಂತರ ಅದೇ ಜೂನ್ 25ನೇ ತಾರೀಕು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಯಿತು. ನಂತರ ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟಕ್ಕೂ ಜೆಪಿ ಚಳುವಳಿ ಬುನಾದಿ ಆಯಿತು. ಜೆಪಿ ಚಳುವಳಿ ಕಾರಣದಿಂದಾಗಿಯೇ ವಿರೋಧ ಪಕ್ಷಗಳು ಒಗ್ಗೂಡೋದಕ್ಕೆ ಸಾಧ್ಯವಾಗಿ ಜನತಾ ಪಕ್ಷ ರಚನೆಯಾಯಿತು. 1977ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಅದು ಕಾಂಗ್ರೆಸ್ ಅನ್ನ ಸೋಲಿಸಿತು. ಅಸ್ಸಾಂ ಆಂದೋಲನ 1980ರ ದಶಕ. ಅಸ್ಸಾಂ ಆಂದೋಲನವನ್ನ ಭಾರತೀಯ ಇತಿಹಾಸದಲ್ಲಿ ವಿದ್ಯಾರ್ಥಿ ಆಂದೋಲನದ ಒಂದು ಹೆಗ್ಗುರುತು ಅಂತಾನೆ ನೋಡಲಾಗುತ್ತೆ. ಅಕ್ರಮ ವಲಸಿಗರ ವಿರುದ್ಧ ಅಸ್ಸಾಂನ ವಿದ್ಯಾರ್ಥಿಗಳು ಸುದೀರ್ಘ 6 ವರ್ಷಗಳ ಐತಿಹಾಸಿಕ ಹೋರಾಟ ನಡೆಸಿದ್ರು. ಆಲ್ ಅಸ್ಸಾಂ ವಿದ್ಯಾರ್ಥಿ ಒಕ್ಕೂಟ ಮತ್ತು ಕೇಂದ್ರ ಸರ್ಕಾರದ ನಡುವೆ 1985ರ ಆಗಸ್ಟ್ 15ರಂದು ಅಸ್ಸಾಂ ಒಪ್ಪಂದಕ್ಕೆ ಸಹಿ ಬೀಳೋದ್ರೊಂದಿಗೆ ಆಂದೋಲನ ಮುಗಿದಿತ್ತು. 1966ರ ಜನವರಿ 1ರಿಂದ 1971ರ ಮಾರ್ಚ್ 25ರ ಅವಧಿಯಲ್ಲಿ ಭಾರತ ಪ್ರವೇಶಿಸಿ ಅಸ್ಸಾಂಗೆ ಬಂದಿರುವ ವಲಸಿಗರಿಗೆ ಭಾರತೀಯ ಪೌರತ್ವದ ಅವಕಾಶಕ್ಕೆ ಈ ಒಪ್ಪಂದ ಸಮ್ಮತಿಸಿತ್ತು. 1971ರ ಮಾರ್ಚ್ 25ರ ನಂತರ ಬಂದವರೆಲ್ಲ ಅಕ್ರಮ ವಲಸಿಗರಾಗ್ತಾರೆ ಮತ್ತು ಅವರನ್ನ ವಿದೇಶಿಗರು ಅಂತ ಗುರುತಿಸಬೇಕು ಅಂತ ಒಪ್ಪಂದ ಆಯಿತು. ಮಂಡಲ್ ಪ್ರತಿಭಟನೆಗಳು 1990. ವಿಪಿ ಸಿಂಗ್ ಸರ್ಕಾರ ಜಾರಿಗೆ ತಂದ ಮಂಡಲ್ ಆಯೋಗದ ಶಿಫಾರಸುಗಳು ದೇಶಾದ್ಯಂತ ತೀವ್ರ ವಿದ್ಯಾರ್ಥಿ ಮತ್ತು ಸಾರ್ವಜನಿಕ ಆಂದೋಲನದ ಕಿಚ್ಚು ಹಚ್ಚಿದ್ವು. 1990ರ ಆಗಸ್ಟ್ನಲ್ಲಿ ಆಗಿನ ಪ್ರಧಾನಿ ವಿಪಿ ಸಿಂಗ್ ಕೇಂದ್ರ ಸರ್ಕಾರಿ ಉದ್ಯೋಗಿಗಳಲ್ಲಿ ಇತರ ಹಿಂದುಳಿದ ವರ್ಗಗಳಿಗೆ ಅಂದರೆ ಒಬಿಸಿಗಳಿಗೆ 27% ಮೀಸಲಾತಿ ನೀಡುವ ನಿರ್ಧಾರವನ್ನು ಕೈಗೊಂಡಾಗ ವ್ಯಾಪಕ ಪ್ರತಿಭಟನೆಗಳು ನಡೆದವು. ವಿಶ್ವವಿದ್ಯಾನಿಲಯಗಳೆಲ್ಲ ಮುಷ್ಕರಗಳು, ಪ್ರತಿಭಟನೆಗಳು, ಉಪವಾಸ ಸತ್ಯಾಗ್ರಹ ಮತ್ತು ಆತ್ಮಾಹುತಿ ಪ್ರಯತ್ನಗಳಿಗೆ ಸಾಕ್ಷಿಯಾದವು. ಸರ್ಕಾರ ನೀತಿಯನ್ನು ಉಳಿಸಿಕೊಳ್ತು. 1992ರಲ್ಲಿ ಸುಪ್ರೀಂ ಕೋರ್ಟ್ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಕೆನೆಪದರ ಹೊರಗಿಡುವಿಕೆಯೊಂದಿಗೆ ಮೀಸಲಾತಿಯನ್ನು ಎತ್ತಿ ಹಿಡಿಯಿತು. ಈ ಹೋರಾಟ ಭಾರತದಲ್ಲಿ ಜಾತಿ ಆಧಾರಿತ ಗುರುತಿನ ರಾಜಕೀಯವನ್ನ ಬಲಪಡಿಸಿತು ಮತ್ತು ಪ್ರಾದೇಶಿಕ ನಾಯಕರ ಉದಯಕ್ಕೆ ಕಾರಣ ಆಯಿತು. ಮೀಸಲಾತಿ ವಿರೋಧಿ ಪ್ರತಿಭಟನೆಗಳು 2006. 2006ರಲ್ಲಿ ಯುಪಿಎ ಸರ್ಕಾರ ಐಐಟಿ, ಐಐಎಂ, ಏಮ್ಸ್ ಸೇರಿದಂತೆ ಕೇಂದ್ರೀಯ ಅನುದಾನಿತ ಸಂಸ್ಥೆಗಳಲ್ಲಿ ಒಬಿಸಿಗಳಿಗೆ 27% ಮೀಸಲಾತಿಯನ್ನು ವಿಸ್ತರಿಸಿದಾಗ ಮೀಸಲಾತಿ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಕ್ಕೆ ಎಡೆಮಾಡಿಕೊಟ್ಟಿತ್ತು. ವೈದ್ಯಕೀಯ ವಿದ್ಯಾರ್ಥಿಗಳು ತೀವ್ರ ಪ್ರತಿಭಟನೆಗಿಳಿದ್ರು. ಇನ್ನೊಂದು ಕಡೆ ಮೀಸಲಾತಿಯನ್ನ ಬೆಂಬಲಿಸೋರ ಕಡೆಯಿಂದಲೂ ಪ್ರತಿ ಹೋರಾಟ ನಡೆಯಿತು. ಸರ್ಕಾರ ಈ ನೀತಿಯನ್ನ ಕೈಬಿಡಲಿಲ್ಲ. ಆದರೆ ಸಾಮಾನ್ಯ ವರ್ಗದವರ ಮೇಲೆ ಹೆಚ್ಚು ಪರಿಣಾಮ ಆಗದಂತೆ ನೋಡ್ಕೊಳ್ಳೋಕೆ ಸೀಟುಗಳನ್ನು ಹೆಚ್ಚಿಸಿತು. ಸಿಂಗೂರ್ ಮತ್ತು ನಂದಿಗ್ರಾಮ್ ಪ್ರತಿಭಟನೆಗಳು 2006ರಿಂದ 2008. ಪಶ್ಚಿಮ ಬಂಗಾಳದ ಸಿಂಗೂರ್ ಮತ್ತು ನಂದಿಗ್ರಾಮ್ನಲ್ಲಿ ಭೂ ಸ್ವಾಧೀನದ ವಿರುದ್ಧ ಭುಗಿಲೆದ್ದ ಪ್ರತಿಭಟನೆಗಳು ಮಹತ್ವದ ರಾಜಕೀಯ ತಿರುವಿಗೆ ಕಾರಣ ಆಯಿತು. ಟಾಟಾ ಮೋಟಾರ್ಸ್ನ ನ್ಯಾನೋ ಕಾರ್ಖಾನೆಗಾಗಿ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದನ್ನ ಸಿಂಗೂರಿನ ರೈತರು ವಿರೋಧಿಸಿದ್ರು. ಸ್ಥಳಾಂತರ ಮತ್ತು ಜೀವನೋಪಾಯಕ್ಕೆ ಪೆಟ್ಟು ಬೀಳುವ ಭಯದಿಂದ ನಂದಿಗ್ರಾಮದ ಜನ ವಿಶೇಷ ಆರ್ಥಿಕ ವಲಯದ ವಿರುದ್ಧ ಪ್ರತಿಭಟಿಸಿದ್ರು. ಮಾರ್ಚ್ 2007ರಲ್ಲಿ ನಂದಿಗ್ರಾಮದಲ್ಲಿ ನಡೆದ ಹಿಂಸಾತ್ಮಕ ಘರ್ಷಣೆಗಳು ಹಲವಾರು ಸಾವುಗಳಿಗೆ ಕಾರಣ ಆದವು.
ಈ ಚಳುವಳಿಗಳು ಎಡರಂಗ ಸರ್ಕಾರ ದುರ್ಬಲಗೊಳ್ಳುವುದಕ್ಕೆ ಕಾರಣ ಆಗಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅಧಿಕಾರಕ್ಕೆ ಬರೋಕೆ ನೆರವಾಯಿತು. ತೆಲಂಗಾಣ ಚಳುವಳಿ 2009ರಿಂದ 2014, ಕೆ ಚಂದ್ರಶೇಖರ್ ರಾವ್ ಅವರ ಅನಿರ್ದಿಷ್ಟ ಉಪವಾಸ ಮತ್ತು ಆಂಧ್ರ ಪ್ರದೇಶದಲ್ಲಿ ನಡೆದ ಸಾಮೂಹಿಕ ವಿದ್ಯಾರ್ಥಿಗಳ ಆಂದೋಲನಗಳು ದೊಡ್ಡ ಬದಲಾವಣೆಗೆ ಕಾರಣ ಆದವು. ಅವುಗಳ ಪರಿಣಾಮವಾಗಿ 2014ರಲ್ಲಿ ಆಂಧ್ರ ಪ್ರದೇಶದ ವಿಭಜನೆಯಾಗಿ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂತು ಮತ್ತಿದು ಪ್ರಾದೇಶಿಕ ರಾಜಕೀಯವನ್ನ ಆಳವಾಗಿ ಪ್ರಭಾವಿಸಿತು. ಅಣ್ಣಾ ಹಜಾರೆ ಆಂದೋಲನ 2011, ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಭ್ರಷ್ಟ ಅಧಿಕಾರಿಗಳ ವಿರುದ್ಧದ ತನಿಖೆಗೆ ಅವಕಾಶವಾಗುವ ಲೋಕ್ಪಾಲ್ ಮಸೂದೆಗಾಗಿ ಒತ್ತಾಯಿಸಿತು. ಅಣ್ಣಾ ಹಜಾರೆ ಏಪ್ರಿಲ್ 2011ರಲ್ಲಿ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸವನ್ನ ಪ್ರಾರಂಭಿಸಿದ ನಂತರ ಈ ಅಭಿಯಾನ ತೀವ್ರಗೊಳ್ಳಿತು. ಯುವ ವೃತ್ತಿಪರರು ಮತ್ತು ನಗರ ಮಧ್ಯಮ ವರ್ಗದ ಜನ ದೇಶಾದ್ಯಂತ ಪ್ರತಿಭಟನೆಗಳಲ್ಲಿ ಸೇರ್ಕೊಂಡ್ರು. ಈ ಚಳುವಳಿಯ ಭಾಗ ಆಗಿದ್ದವರೇ ಸೇರಿ ಕಟ್ಟಿದ ಎಎಪಿ ಎಂಬ ಹೊಸ ರಾಜಕೀಯ ಪಕ್ಷ ನಂತರ ದೆಹಲಿಯಲ್ಲಿ ಸರ್ಕಾರವನ್ನು ರಚಿಸಿತು. ನಿರ್ಭಯಾ ಪ್ರತಿಭಟನೆಗಳು 2012-13, 2012ರ ಡಿಸೆಂಬರ್ 16ರಂದು ದೆಹಲಿಯಲ್ಲಿ 23 ವರ್ಷದ ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಮತ್ತು ಹಲ್ಲೆ ದೇಶಾದ್ಯಂತ ಪ್ರತಿಭಟನೆಗಳಿಗೆ ಕಾರಣ ಆಯಿತು. ಈ ಹೀನ ಕೃತ್ಯವನ್ನ ಖಂಡಿಸಿ ಲಕ್ಷಾಂತರ ಜನ ಬೀದಿಗಿಳಿದರು. ಸಾರ್ವಜನಿಕರ ತೀವ್ರ ಆಕ್ರೋಶದ ಫಲವಾಗಿ ಅತ್ಯಾಚಾರ ವಿರೋಧಿ ಕಠಿಣ ಕಾನೂನುಗಳಲ್ಲಿ ಐತಿಹಾಸಿಕ ತಿದ್ದುಪಡಿಯನ್ನ ತರಲಾಯಿತು. ಮಹಿಳೆಯರ ಸುರಕ್ಷತೆ ಹಾಗೂ ರಕ್ಷಣೆಗಾಗಿ ನಿರ್ಭಯಾ ನಿಧಿಯನ್ನ ಸ್ಥಾಪಿಸಲಾಯಿತು. ನಿರ್ಭಯಾ ಪ್ರಕರಣದ 4 ಅಪರಾಧಿಗಳನ್ನ 2020ರ ಮಾರ್ಚ್ನಲ್ಲಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ರೋಹಿತ್ ವೇಮುಲಾ ಆತ್ಮಹತ್ಯೆ ವಿರುದ್ಧದ ಆಂದೋಲನ 2016, ಹೈದರಾಬಾದ್ನ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿದ್ಯಾರ್ಥಿ ರೋಹಿತ್ ವೇಮುಲಾ 2016ರ ಜನವರಿ 17ರಂದು ಆತ್ಮಹತ್ಯೆ ಮಾಡಿಕೊಂಡಾಗ ಅದು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿನ ಜಾತಿ ತಾರತಮ್ಯವನ್ನ ಬಯಲಿಗೆ ತಂದಿತ್ತು. ವೇಮುಲಾ ಆತ್ಮಹತ್ಯೆ ವಿರುದ್ಧದ ಹೋರಾಟ ದೇಶದ ದಲಿತ ಹಕ್ಕುಗಳ ಹೋರಾಟದಲ್ಲಿ ಪ್ರಮುಖ ತಿರುವಾಯಿತು. ಹೈದರಾಬಾದ್ನಲ್ಲಿ ಆರಂಭ ಆದ ಪ್ರತಿಭಟನೆಯ ಕಿಚ್ಚು ಎಲ್ಲಾ ಕಡೆಗೆ ಹರಡಿತು. ದೇಶಾದ್ಯಂತ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟಿಸಿದರು. ಸಿಎಎ ಎನ್ಆರ್ಸಿ ವಿರೋಧಿ ಚಳುವಳಿ 2019-20, ಪೌರತ್ವ ತಿದ್ದುಪಡಿ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಗರಿಕರ ನೋಂದಣಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಕಾರಣ ಆಯಿತು. ಇವೆರಡರ ಹಿಂದೆ ಧರ್ಮಾಧಾರಿತ ತಾರತಮ್ಯ ಇರುವ ಬಗ್ಗೆ ವಾದಗಳೆದ್ದವು. ಇದನ್ನ ವಿರೋಧಿಸಿ ಸಂವಿಧಾನ ಮತ್ತು ಜಾತ್ಯತೀತತೆ ರಕ್ಷಣೆಗಾಗಿ ಹೋರಾಟಗಳು ನಡೆದವು. ಈ ಚಳುವಳಿ ದೇಶದಾದ್ಯಂತ ಹರಡುವ ಮೊದಲು ವಿಶ್ವವಿದ್ಯಾನಿಲಯಗಳ ಕ್ಯಾಂಪಸ್ಗಳಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆದವು. ದೆಹಲಿಯ ಶಾಹೀನ್ ಬಾಗ್ನಲ್ಲಿ 100 ದಿನಗಳಿಗೂ ಹೆಚ್ಚು ಕಾಲ ನಡೆದ ಮಹಿಳೆಯರ ನೇತೃತ್ವದ ಧರಣಿ ಪ್ರಮುಖವಾಗಿತ್ತು. ರೈತ ಚಳುವಳಿ 2020-21, ಸೆಪ್ಟೆಂಬರ್ 2020ರಲ್ಲಿ ಅಂಗೀಕರಿಸಲ್ಪಟ್ಟ 3 ಕೃಷಿ ಕಾನೂನುಗಳು ವರ್ಷಪೂರ್ತಿ ಆಂದೋಲನಕ್ಕೆ ಕಾರಣವಾದವು. ಈ ಕಾನೂನುಗಳು ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯನ್ನು ದುರ್ಬಲಗೊಳಿಸತ್ತೆ ಮತ್ತು ದೊಡ್ಡ ಖಾಸಗಿ ಖರೀದಿದಾರರ ಮೇಲಿನ ಅವಲಂಬನೆಯನ್ನ ಹೆಚ್ಚುತ್ತೆ ಅನ್ನೋದು ರೈತರ ಆಕ್ರೋಶ ಆಗಿತ್ತು. ವಿವಾದವನ್ನು ಪರಿಹರಿಸೋಕೆ ಪದೇ ಪದೇ ನಡೆದ ಮಾತುಕತೆಗಳು ವಿಫಲವಾದ ಕಾರಣ ದೆಹಲಿಯ ಸಿಂಘು, ಟೆಕ್ರಿ ಮತ್ತು ಗಾಜಿಪುರ್ ಗಡಿಗಳಲ್ಲಿ ಸಾವಿರಾರು ರೈತರು ಬೀಡು ಬಿಟ್ಟರು. ನೂರಾರು ರೈತರು ಈ ದೀರ್ಘ ಚಳುವಳಿಯ ಸಮಯದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದ್ರು. ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 2021ರ ನವೆಂಬರ್ನಲ್ಲಿ ಕಾನೂನುಗಳನ್ನು ಹಿಂತೆಗೆದುಕೊಳ್ಳುವುದಾಗಿ ಘೋಷಣೆ ಮಾಡಿದರು. ನಂತರ ಸಂಸತ್ತು ಆ ತಿಂಗಳ ಕೊನೆಯಲ್ಲಿ ಅವುಗಳನ್ನು ರದ್ದುಗೊಳಿಸಿತು. ನೇಪಾಳದಲ್ಲಿನ ಜನಾಕ್ರೋಶ 2025, ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಬಂದ ನಂತರದ 17 ವರ್ಷಗಳಲ್ಲಿ ನೇಪಾಳದಲ್ಲಿ ಸತತವಾಗಿ ಕಾಣ್ತಿರುವ ಅಸ್ಥಿರತೆ 2025ರಲ್ಲಿ ಮತ್ತೊಮ್ಮೆ ತಲೆದೋರಿತು. ಪ್ರಧಾನಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡುವುದರೊಂದಿಗೆ ಮತ್ತೊಮ್ಮೆ ಸರ್ಕಾರ ಪತನಗೊಳ್ಳಿತು. ಕೆಲವರ ಕೈಗೆ ಅಧಿಕಾರ ತಿರುಗಿ ಹೋಗ್ತಾ ಇದ್ದಿದ್ದು ಒಂದೆಡೆ ಭ್ರಷ್ಟತೆ ಮತ್ತು ಸ್ವಜನ ಪಕ್ಷಪಾತವನ್ನ ಪೋಷಿಸತೊಡಗಿದಾಗ ಮತ್ತೊಂದು ಕಡೆ ಜನರ ಭ್ರಮನಿರಸನ, ಹತಾಶೆಯೂ ಬೆಳೆದಿತ್ತು. ಅದು ಸ್ಫೋಟಗೊಂಡಿದ್ದು ಕಳೆದ ವರ್ಷ 2008ರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಆದಾಗಿನಿಂದ ಈವರೆಗೆ ಸಾಮಾನ್ಯ ನೇಪಾಳಿಗಳ ಜೀವನದಲ್ಲಿ ಇನ್ನೂ ಯಾವುದೇ ಗಮನಾರ್ಹ ಬದಲಾವಣೆಗಳಾಗಿಲ್ಲ. ಆದರೆ ರಾಜಕೀಯ ನಾಯಕರೆಲ್ಲ ರಾಜರಂತೆ, ಚಕ್ರವರ್ತಿಗಳಂತೆ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಅಲ್ಲಿನ ಆರ್ಥಿಕ ಬೆಳವಣಿಗೆ ನಿಧಾನಗತಿಯಲ್ಲಿತ್ತು ಮತ್ತು ಉದ್ಯೋಗಗಳೇ ಇಲ್ಲದ ಸ್ಥಿತಿ ಇತ್ತು. ಪ್ರತಿ ವರ್ಷ ಸಾವಿರಾರು ಯುವ ನೇಪಾಳಿಗಳು ಉದ್ಯೋಗವನ್ನು ಹುಡುಕೊಂಡು ದೇಶದಿಂದ ಹೊರಗೆ ಹೋಗ್ತಿದ್ದಾಗ, ಜನ ಕಷ್ಟದಲ್ಲಿರುವಾಗ ಸರ್ಕಾರ ಪೂರ್ತಿ ಭ್ರಷ್ಟಾಚಾರದಲ್ಲಿ ತೊಡಗಿತ್ತು. ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ನಂಬಿಕೆ ಕಳೆದು ಹೋದಾಗ, ಆರ್ಥಿಕ ಸ್ಥಿತಿ ಬಿಕ್ಕಟ್ಟಿನಲ್ಲಿದ್ದಾಗ ವ್ಯವಸ್ಥೆಯ ಬಗ್ಗೆ ಹತಾಶೆ ಸಹಜ. ನೇಪಾಳಿ ಯುವಕರು ಕೆಲ ಸಮಯದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಈ ಕೋಪ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸ್ತಾನೇ ಇದ್ರು. ರಾಜಕೀಯ ಗಣ್ಯರ ಜೀವನ ಶೈಲಿ, ಅವರ ಮಕ್ಕಳು, ಅವರ ಐಷಾರಾಮಿ ಜೀವನ ಮತ್ತು ಸಾಮಾನ್ಯ ಜನರ ದೈನಂದಿನ ಸಮಸ್ಯೆಗಳ ಬಗ್ಗೆ ಸರ್ಕಾರ ತಲೆ ಕೆಡಿಸಿಕೊಳ್ಳದಿರುವ ಬಗ್ಗೆ ಹೇಳ್ತಾನೆ ಇದ್ರು. ಅವರ ಈ ಅಸಮಾಧಾನ ಆನ್ಲೈನ್ನಲ್ಲಿ ತೀವ್ರವಾಗಿದ್ದಾಗಲೇ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮದ ಮೇಲೇನೆ ನಿಷೇಧವನ್ನ ಹೇರಿತು. ಸಾಮಾಜಿಕ ಮಾಧ್ಯಮವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಬಯಸಿತ್ತು.
ಸರ್ಕಾರದ ನಿಜವಾದ ಉದ್ದೇಶ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿದಿನ ತನ್ನ ರಹಸ್ಯಗಳು ಬಯಲಾಗ್ತಿರೋದನ್ನ ತಡೆಯೋದಾಗಿತ್ತು. ಈಗಾಗಲೇ ವರ್ಷಗಳಿಂದ ನೇಪಾಳದ ರಾಜಕೀಯ ವ್ಯವಸ್ಥೆಯಿಂದ ನಿರಾಸೆಗೊಂಡಿದ್ದ ಜನ ಸರ್ಕಾರದ ಈ ಕ್ರಮವನ್ನು ಒಪ್ಪಲಿಲ್ಲ. ನೇಪಾಳದ ಯುವಕರು ತಮ್ಮ ವ್ಯವಹಾರಗಳಿಗಾಗಿನೂ ಸಾಮಾಜಿಕ ಮಾಧ್ಯಮವನ್ನೇ ಅವಲಂಬಿಸಿದ್ದ ಹೊತ್ತಲ್ಲಿ ಈ ನಿಷೇಧ ಸಹಜವಾಗಿಯೇ ಅಸಮಾಧಾನವನ್ನ ಹೆಚ್ಚಿಸಿತು. ಆ ನೆಪದಲ್ಲಿ ಶುರುವಾದ ಪ್ರತಿಭಟನೆ ಕಡೆಗೆ ಸರ್ಕಾರವನ್ನೇ ತೆಗೆಯೋವರೆಗೂ ಹೋಯಿತು. ಅದು ಎಲ್ಲಾ ಪಕ್ಷಗಳ ವಿರುದ್ಧದ ಚಳುವಳಿಯಾಗಿ ಸಂಪೂರ್ಣ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಾಗಿ ಬದಲಾಗಿತ್ತು. ಶ್ರೀಲಂಕಾ ದಂಗೆ 2022. ಶ್ರೀಲಂಕಾದಲ್ಲಿ 2022ರಲ್ಲಿ ಯುವ ಸಮುದಾಯದ ಆಕ್ರೋಶ ಕೂಡ ಅಲ್ಲಿನ ಸರ್ಕಾರವನ್ನ ಬಲಿ ತೆಗೆದುಕೊಂಡಿತು. ಶ್ರೀಲಂಕಾ ಅತಿಯಾದ ಹಣದುಬ್ಬರ, ಆಹಾರದ ಕೊರತೆ, ತೈಲದ ಕೊರತೆ, ವಿದ್ಯುತ್ ಅಲಭ್ಯತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು. ಇದು ಸಾಮಾನ್ಯ ಜನತೆ ರೊಚ್ಚಿಗೇಳುವಂತೆ ಮಾಡಿತ್ತು. ಆರ್ಥಿಕ ದುರವಸ್ಥೆ ನಿಭಾಯಿಸೋಕೆ ಅಸಮರ್ಥವಾದ ರಾಜಕೀಯ ನಾಯಕತ್ವ ಇನ್ನಷ್ಟು ಅರಾಜಕತೆಗೆ ದಾರಿ ಮಾಡಿಕೊಟ್ಟಿತ್ತು. ದಂಗೆ ಎದ್ದಿದ್ದ ಜನ ಶ್ರೀಲಂಕಾದ ಪ್ರಧಾನಿಯಾಗಿದ್ದ ರನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿ ಹಚ್ಚಿದ್ರು. ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ನಿವಾಸವನ್ನ ಕೊಳ್ಳೆ ಹೊಡೆದಿದ್ರು. ಲಕ್ಷಾಂತರ ಜನ ಸಂಕಷ್ಟಗಳು 2022ರ ಜುಲೈ 9ರಂದು ಶ್ರೀಲಂಕಾದ ರಾಜಧಾನಿ ಕೊಲಂಬೋ ನಗರದಲ್ಲಿ ಆಕ್ರೋಶದ ರೂಪದಲ್ಲಿ ವ್ಯಕ್ತ ಆಗಿತ್ತು. ಎಲ್ಲ ಪೊಲೀಸ್ ಪಹರೆಗಳನ್ನ ಭೇದಿಸಿ ಅಧ್ಯಕ್ಷ ಗೋಟಬಯ ರಾಜಪಕ್ಸೆ ಅಧಿಕೃತ ನಿವಾಸಕ್ಕೆ ನುಗ್ಗಿದ್ದ ಜನ ದಾಂಧಲೆ ಎಬ್ಸಿದ್ರು, ವಿಧ್ವಂಸಕತೆಯನ್ನ ಮೆರೆದಿದ್ರು. ಬಾಂಗ್ಲಾ ಕ್ಷಿಪ್ರ ಕ್ರಾಂತಿ 2024. ಎಲ್ಲ ದಂಗೆಗಳ ಹಿಂದೆ ಇರುವ ಹಾಗೇನೆ ಇಲ್ಲೂ ಕಡೆಗೆ ಎಲ್ಲವನ್ನ ಸುಟ್ಟು ಹಾಕಿದ್ದು ಒಂದು ಅಲಕ್ಷಿತ ಕಿಡಿಯಾಗಿತ್ತು. ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆ ನಡೆಸ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಅದನ್ನ ತನ್ನ ವಿರುದ್ಧದ ರಾಜಕೀಯ ಮತ್ತು ವಿಪಕ್ಷಗಳ ಕುಮ್ಮಕ್ಕು ಅಂತ ಮಾತ್ರ ನೋಡಿದ ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ಭಯೋತ್ಪಾದಕರು, ರಜಾಕಾರರು, ದೇಶದ್ರೋಹಿಗಳು ಅಂತ ಜರಿಯೋಕೆ ಹಿಂದೆ ಮುಂದೆ ನೋಡದೆ ಹೋದ್ರು. ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆಸುವ ಅತ್ಯಂತ ಅವಿವೇಚನೆಯ ಕ್ರಮಕ್ಕೂ ಅವರು ಮುಂದಾದ್ರು. ಪರಿಣಾಮವಾಗಿ ತಮ್ಮ ಪತನವನ್ನೇ ತಂದುಕೊಂಡ್ರು. 15 ವರ್ಷ ದೇಶವನ್ನ ಆಳಿದ್ದ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶಿಸ್ತಾ ಇದ್ದ ಶೇಖ್ ಹಸೀನಾ ಬದುಕುಳಿದ್ರೆ ಸಾಕು ಅಂತ ಬರಿಗೈಯಲ್ಲಿ ದೇಶ ಬಿಟ್ಟು ಓಡ್ ಹೋಗ್ಬೇಕಾಯ್ತು. ಹಸೀನಾ ಅಧಿಕೃತ ನಿವಾಸ ಲೂಟಿಯಾಗಿ ಹೋಯಿತು. ಆಕೆಯ ಪಕ್ಷ ಅವಾಮಿ ಲೀಗ್ನ ಹಲವಾರು ನಾಯಕರು ಮತ್ತವರ ಕುಟುಂಬದವರು ಜೀವ ತೆರಬೇಕಾಯಿತು. ಹಿಂಸೆ ನಿಯಂತ್ರಣ ಮೀರಿದಾಗ ಆಗಬಹುದಾದ ಎಲ್ಲ ಅನಾಹುತಗಳಿಗೆ ಬಾಂಗ್ಲಾದೇಶ ಕೂಡ ಸಾಕ್ಷಿಯಾಯಿತು. ಇನ್ನು ಜಗತ್ತನ್ನೇ ಬದಲಿಸಿದ ಅತ್ಯಂತ ಪ್ರಮುಖ ಪ್ರತಿಭಟನೆಗಳನ್ನ ಉಲ್ಲೇಖ ಮಾಡುವಾಗ ಹವಾಮಾನ ಬದಲಾವಣೆ ಕುರಿತ ಗ್ರೇಟಾ ಥನ್ಬರ್ಗ್ ಹೋರಾಟ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಲಾಲಾ ಯೂಸುಫ್ಜೈ ನಡೆಸಿದ ದಿಟ್ಟ ಹೋರಾಟಗಳು ಮಹತ್ವದ್ದಾಗತ್ತೆ. ಅರಬ್ ಸ್ಪ್ರಿಂಗ್ ಹೆಸರಿನ 2010ರ ದಶಕದ ಅರಬ್ ಜನರ ಪ್ರಜಾಸತ್ತಾತ್ಮಕ ಕ್ರಾಂತಿ ಇಡೀ ಸಮಾಜದ ಪ್ರತಿಕ್ರಿಯೆ ಆಗಿತ್ತಾದ್ರೂ ವಿಶೇಷವಾಗಿ ಯುವಕರ ಪಾಲ್ಗೊಳ್ಳುವಿಕೆಯಿಂದ ಗಮನ ಸೆಳೆದಿತ್ತು. ತಮ್ಮನ್ನ ಕಿತ್ತು ತಿಂದ ಸರ್ವಾಧಿಕಾರದ ವಿರುದ್ಧ ಅರಬ್ ದೇಶಗಳ ಜನತೆ ಸಿಡಿದೆದ್ದರಾದ್ರೂ ಅಂತಿಮವಾಗಿ ಅಲ್ಲೊಬ್ಬ ಇಲ್ಲೊಬ್ಬ ಸರ್ವಾಧಿಕಾರಿಯನ್ನ ಮಾತ್ರ ಕಿತ್ತೆಸೆಯೋದಕ್ಕೆ ದಂಗೆಗಳ ಸರಣಿ ಸೀಮಿತಗೊಂಡು ಅಂತಿಮವಾಗಿ ಒಂದು ವಿಫಲ ಕ್ರಾಂತಿಯಾಗಿಯೇ ಉಳಿದು ಹೋಯಿತು. ಅಮೆರಿಕನ್ ಹಿತಾಸಕ್ತಿಗಾಗಿ ಕೆಲಸ ಮಾಡುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಹೋರಾಟಗಳ ಮಹತ್ವವನ್ನ ಸಾಧ್ಯವಾದಷ್ಟು ಗೌಣವಾಗಿಸೋಕೆ ಸತತವಾಗಿ ಪ್ರಯತ್ನಿಸಿದ್ವು. ಬೇರೆ ಬೇರೆ ರಾಜಕೀಯ ಶಕ್ತಿಗಳು ಅರಬ್ ಸ್ಪ್ರಿಂಗ್ ಅನ್ನ ಒಂದು ಸೀಮಿತ ಪ್ರತಿರೋಧ ಮಾತ್ರ ಅಂತ ಬಿಂಬಿಸೋಕೆ ನೋಡಿದ್ವು. ಮೊದಲು ಅದನ್ನ ಮೂಲಭೂತವಾದಿಗಳು ಉದಾರವಾದಿ ಪ್ರಭುತ್ವದ ವಿರುದ್ಧ ನಡೆಸ್ತಿರುವ ಭಯೋತ್ಪಾದಕ ಹೋರಾಟ ಅಂತ ಹೇಳಲಾಯಿತು. ಆದರೆ ಆ ಹೋರಾಟಗಳ ಹಿಂದೆ ನಿರುದ್ಯೋಗ, ಬಡತನ, ಆಹಾರ, ಆರೋಗ್ಯ, ಭ್ರಷ್ಟಾಚಾರ ವಿರೋಧಿ, ಪ್ರಜಾಸತ್ತಾತ್ಮಕ ಮತ್ತು ಪ್ರಗತಿಪರ ಬೇಡಿಕೆಗಳು ಇದ್ವು ಅನ್ನೋ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಕಡೆಗದನ್ನ ಯುವಕರ ಹಠಾತ್ ಪ್ರತಿಭಟನೆ ಮಾತ್ರ ಅಂತಾನು ಅಪಪ್ರಚಾರ ಮಾಡಲಾಯಿತು. ಸತ್ಯ ಏನು ಅಂತಂದ್ರೆ ಹೋರಾಟಗಳಲ್ಲಿ ಎಲ್ಲ ವಯೋಮಾನದವರು, ಎಲ್ಲ ವರ್ಗದವರು ಇದ್ರು. ಆದ್ರೂ ಆ ಹೋರಾಟಗಳು ಜನ ವಿರೋಧಿ ಸರ್ಕಾರಗಳ ವಿರುದ್ಧ ಇದ್ವು ಮತ್ತು ಶ್ರೀಮಂತರ ಪರ, ಸಾಮ್ರಾಜ್ಯಶಾಹಿ ಪರ ಆರ್ಥಿಕತೆಯ ವಿರುದ್ಧ ಇದ್ವು ಅನ್ನೋದನ್ನ ಮರೆಮಾಚುವ ಹಿಕಾಮತ್ತುಗಳೇ ಉದ್ದಕ್ಕೂ ನಡೆದವು. ದಿ ವೈಟ್ ರೋಸ್ ಸೊಸೈಟಿ ಪ್ರತಿರೋಧ. ನಾಜಿ ಜರ್ಮನಿಯಲ್ಲಿ ಫ್ಯಾಸಿಸಂ ಹರಡ್ತಾ ಇದ್ದಂತೆ 1942ರ ಬೇಸಿಗೆಯಲ್ಲಿ ಮ್ಯೂನಿಚ್ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ವಿದ್ಯಾರ್ಥಿಗಳ ಗುಂಪೊಂದು ವೈಟ್ ರೋಸ್ ಸೊಸೈಟಿ ಎಂಬ ಪ್ರತಿರೋಧ ಚಳುವಳಿಯನ್ನು ರೂಪಿಸಿತು. ಆ ಗುಂಪು ಅನಾಮಧೇಯವಾಗಿ ಅಡಾಲ್ಫ್ ಹಿಟ್ಲರ್ನ ಆಡಳಿತ ಖಂಡಿಸುವ ಮತ್ತು ಯಹೂದಿಗಳ ಹತ್ಯೆಯನ್ನು ಖಂಡಿಸುವ ಕರಪತ್ರಗಳನ್ನು ವಿತರಿಸಿತು. ಆದರೆ ಆ ಗುಂಪಿನ ಪ್ರಮುಖ ಸದಸ್ಯರನ್ನ ವರ್ಷದ ಒಳಗೆ ಬಂಧಿಸಿ ಯುವ ಕಾರ್ಯಕರ್ತರನ್ನ ಸುಳ್ಳು ವಿಚಾರಣೆಗೆ ಒಳಪಡಿಸಲಾಯಿತು. ಹಲವರಿಗೆ ಮರಣದಂಡನೆ ವಿಧಿಸಲಾಯಿತು. ಹಂಗೇರಿಯನ್ ಕ್ರಾಂತಿಯ ವಿದ್ಯಾರ್ಥಿ ಮೆರವಣಿಗೆ. ಸ್ವತಂತ್ರ ಹಂಗೇರಿಗಾಗಿ ಒತ್ತಾಯಿಸುವ ಕಮ್ಯುನಿಸ್ಟ್ ವಿರೋಧಿ ಘೋಷಣೆಯೊಂದಿಗೆ 1965ರಲ್ಲಿ ವಿದ್ಯಾರ್ಥಿಗಳು ಹಂಗೇರಿಯನ್ ಸಂಸತ್ತಿನ ಬಳಿಯ ರೇಡಿಯೋ ಕಟ್ಟಡಕ್ಕೆ ನುಗ್ಗಿದ್ರು. ಪೊಲೀಸರು ಗುಂಡು ಹಾರಿಸಿದಾಗ ಓರ್ವ ವಿದ್ಯಾರ್ಥಿ ಬಲಿಯಾಗೋದ್ರೊಂದಿಗೆ ಅಂತಿಮವಾಗಿ ಸೋವಿಯತ್ ಸರ್ಕಾರವನ್ನು ಉರುಳಿಸಿದ ಕ್ರಾಂತಿಯಲ್ಲಿ ಮೊದಲ ರಕ್ತಪಾತದ ಘಟನೆಯಾಗಿ ಅದು ದಾಖಲಾಯಿತು. ಅಮೆರಿಕನ್ ನಾಗರಿಕ ಹಕ್ಕುಗಳ ಹೋರಾಟ. ವಿದ್ಯಾರ್ಥಿಗಳ ನೇತೃತ್ವದ ನಾಗರಿಕ ಹಕ್ಕುಗಳ ಪ್ರತಿಭಟನೆಗಳು ಅಮೆರಿಕದಲ್ಲಿ ಆ ಮೊದಲು ಮತ್ತು ಆ ನಂತರವೂ ನಡೆದಿದ್ರು
1960ರಿಂದ 68ರವರೆಗಿನ ಹೋರಾಟ ತೀವ್ರ ಮಟ್ಟದ್ದು. ಉತ್ತರ ಕೆರೋಲಿನಾದ ಗ್ರೀನ್ಸ್ಬೋರೋದಲ್ಲಿರುವ FW ವೂಲ್ವರ್ತ್ ಸ್ಟೋರ್ನಿಂದ ಕಪ್ಪು ವಿದ್ಯಾರ್ಥಿಗಳ ಗುಂಪೊಂದು ಹೊರಬರೋಕೆ ನಿರಾಕರಿಸಿ ದಕ್ಷಿಣದಾದ್ಯಂತ ಸರಣಿ ಧರಣಿಗಳನ್ನು ಪ್ರಾರಂಭ ಮಾಡಿದಾಗ ಮೊದಲ ಪ್ರಮುಖ ವಿದ್ಯಾರ್ಥಿ ನೇತೃತ್ವದ ಪ್ರತಿಭಟನೆ ನಡೆಯಿತು. ಮುಂದಿನ 8 ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಮುಂದುವರೆದು 1968ರ ಹೊತ್ತಿಗೆ ಅವು ತೀವ್ರತೆಗೆ ಮುಟ್ಟಿದ್ವು. ಯುದ್ಧ ವಿರೋಧಿ ಪ್ರತಿಭಟನೆಗಳೊಂದಿಗೆ ಸೇರಿ ಈ ಚಳುವಳಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿನ ದಂಗೆಯಲ್ಲಿ ಕೊನೆಯಾಯಿತು. ಅಲ್ಲಿ 1,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು 5 ಕಟ್ಟಡಗಳನ್ನು ವಶಪಡಿಸಿಕೊಂಡ್ರು ಮತ್ತು ಡೀನ್ ಅನ್ನ ಒತ್ತೆಯಾಳಾಗಿ ಇರಿಸಿಕೊಂಡ್ರು. ಕೊಲಂಬಿಯಾದಲ್ಲಿ ನಡೆದ ಈ ಘಟನೆಯನ್ನ ಆಧುನಿಕ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ವಿದ್ಯಾರ್ಥಿ ಪ್ರತಿಭಟನೆ ಅಂತ ಕರೆಯಲಾಗಿದೆ. ಮೆಕ್ಸಿಕೋ ನಗರದ ಟ್ಲಾಟೆಲೋಕೊ ಹತ್ಯಾಕಾಂಡ. 1968ರಲ್ಲಿ ಮೆಕ್ಸಿಕೋ ನಗರದಲ್ಲಿ ಒಲಿಂಪಿಕ್ಸ್ ಆಯೋಜಿಸೋಕೆ ಸಿದ್ಧತೆ ನಡೀತಾ ಇದ್ದಂತೆ ಅಶಾಂತಿ ತಲೆದೋರಿತು. ಜಗತ್ತಿಗೆ ಒಳ್ಳೆಯ ಮುಖವನ್ನ ಪ್ರದರ್ಶಿಸುವ ಪ್ರಯತ್ನದಲ್ಲಿ ಅಧ್ಯಕ್ಷ ಗುಸ್ಟಾವೋ ಡಿಯಾಜ್ ಕಾರ್ಮಿಕ ಸಂಘಟನೆಗಳ ವಿರುದ್ಧ ದಮನಕಾರಿ ದಮನಯಂತ್ರಗಳನ್ನು ನಡೆಸಿದ್ರು. ಆಗ ವಿವಿಧ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಹಲವಾರು ಪ್ರದರ್ಶನಗಳನ್ನು ಸಂಘಟಿಸಿ ಮುನ್ನಡೆಸಿದ್ರು. ಅಕ್ಟೋಬರ್ 2ರಂದು ಕ್ರೀಡಾಕೂಟಗಳು ಪ್ರಾರಂಭವಾಗುವ 10 ದಿನಗಳ ಮೊದಲು ಒಂದು ದೊಡ್ಡ ಗುಂಪು ಮತ್ತೊಂದು ಶಾಂತಿಯುತ ಪ್ರತಿಭಟನೆ ನಡೆಸೋಕೆ ಪ್ಲಾಜಾಗೆ ಮೆರವಣಿಗೆ ನಡೆಸಿತು. ಭದ್ರತಾ ಪಡೆಗಳು ಗುಂಡು ಹಾರಿಸಿದಾಗ 300ರಿಂದ 400 ಜನ ಸಾವನ್ನಪ್ಪಿದ್ರು. ಇದನ್ನ ಟ್ಲಾಟೆಲೋಕೊ ಹತ್ಯಾಕಾಂಡ ಅಂತ ಕರೆಯಲಾಯಿತು. ಸರ್ಕಾರಿ ನಿಯಂತ್ರಿತ ಮಾಧ್ಯಮ ಈ ಘಟನೆಯನ್ನ ಹಿಂಸಾತ್ಮಕ ವಿದ್ಯಾರ್ಥಿ ಪ್ರತಿಭಟನೆ ಅಂತ ಹೇಳಿತ್ತು. ಆದರೆ ಈಗ ಅನೇಕರು ಆ ದಿನವನ್ನ ಮೆಕ್ಸಿಕೋ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಂಡ ಮೊದಲ ದಿನ ಅಂತ ಉಲ್ಲೇಖಿಸುತ್ತಾರೆ. ಅಥೆನ್ಸ್ ಪಾಲಿಟೆಕ್ನಿಕ್ ದಂಗೆ 6 ವರ್ಷಗಳಿಗೂ ಹೆಚ್ಚು ಕಾಲ ಮಿಲಿಟರಿ ಆಡಳಿತದ ನಂತರ 1973ರಲ್ಲಿ ಗ್ರೀಸ್ನಲ್ಲಿ ಉದ್ವಿಗ್ನತೆ ಹೆಚ್ಚಾಯಿತು. ಆ ವರ್ಷ ನವೆಂಬರ್ 14ರಂದು ಅಥೆನ್ಸ್ ಪಾಲಿಟೆಕ್ನಿಕ್ನಲ್ಲಿ ಎಡಪಂಥೀಯ ವಿದ್ಯಾರ್ಥಿಗಳ ಗುಂಪೊಂದು ಆಕಸ್ಮಿಕ ಧರಣಿ ನಡೆಸಿತು. ಶಾಂತಿಯುತವಾಗಿ ಪ್ರಾರಂಭವಾಗಿದ್ದು ಪೂರ್ಣ ಪ್ರಮಾಣದ ವಿದ್ಯಾರ್ಥಿ ದಂಗೆಯಾಗಿ ಬದಲಾಯಿತು. ಮಿಲಿಟರಿ ಸರ್ಕಾರದ ವಿರುದ್ಧ 1973ರ ನವೆಂಬರ್ 14ರಂದು ಶುರುವಾದ ಬೃಹತ್ ಪ್ರತಿಭಟನೆ ಅದೇ ನವೆಂಬರ್ 17ರಂದು ಸೇನಾ ದಾಳಿಯಲ್ಲಿ 24 ವಿದ್ಯಾರ್ಥಿಗಳು ಬಲಿಯಾಗೋದ್ರೊಂದಿಗೆ ಕೊನೆಗೊಳ್ಳಿತು. ಇದು ಸ್ವಾತಂತ್ರ್ಯದ ಕಿಚ್ಚಿಗೆ ಕಾರಣ ಆಗಿ 1974ರಲ್ಲಿ ಮಿಲಿಟರಿ ಆಡಳಿತ ಪತನಗೊಳ್ಳೋಕೆ ದಾರಿ ಮಾಡಿಕೊಡ್ತು. ದಕ್ಷಿಣ ಆಫ್ರಿಕಾದ ಸೊವೆಟೋ ಯುವ ದಂಗೆ. 1976ರಲ್ಲಿ ನಡೆದ ಸೊವೆಟೋ ದಂಗೆ ಕಪ್ಪು ವಿದ್ಯಾರ್ಥಿಗಳು ನಡೆಸಿದ ಅತಿದೊಡ್ಡ ದಂಗೆ. ಇದು ವರ್ಣಭೇದ ನೀತಿಗೆ ಅತ್ಯಂತ ತೀವ್ರವಾದ ಪ್ರತಿರೋಧ ಆಗಿತ್ತು. ಬೆಳೀತಾ ಇದ್ದ ಕಪ್ಪು ಪ್ರಜ್ಞೆಯ ಚಳುವಳಿಯಿಂದ ಪ್ರೇರಿತ ವಿದ್ಯಾರ್ಥಿಗಳ ಗುಂಪು ಸೊವೆಟೋ ವಿದ್ಯಾರ್ಥಿಗಳ ಪ್ರತಿನಿಧಿ ಮಂಡಳಿ ಮಾರ್ಗದರ್ಶನದಲ್ಲಿ ಓರ್ಲ್ಯಾಂಡೋ ಕ್ರೀಡಾಂಗಣಕ್ಕೆ ಮೆರವಣಿಗೆ ನಡೆಸಿತು. ಈ ಸಂದರ್ಭದಲ್ಲಿ ಪೊಲೀಸ್ ಹಿಂಸಾಚಾರದಿಂದ 700 ಜನ ಸಾವನ್ನಪ್ಪಿದ್ರು ಎನ್ನಲಾಗಿದೆ. ವರ್ಣಭೇದ ನೀತಿ ವಿರೋಧಿ ಚಳುವಳಿಯಲ್ಲಿ ಹಿಂದೆ ಭಾಗಿಯಾಗದ ಅನೇಕ ದಕ್ಷಿಣ ಆಫ್ರಿಕನ್ನರು ಕೂಡ ಈ ಪೊಲೀಸ್ ಹಿಂಸಾಚಾರದಿಂದ ಆಕ್ರೋಶಿತರಾಗಿ ಹೋರಾಟಕ್ಕಿಳಿದ್ರು. ಈ ದಂಗೆ ದಕ್ಷಿಣ ಆಫ್ರಿಕಾನ ಬದಲಾವಣೆಯ ಹಾದಿಗೆ ತಿರುಗಿಸಿದ ಮೊದಲ ಪ್ರಮುಖ ಘಟನೆ ಅಂತ ಉಲ್ಲೇಖ ಮಾಡಲಾಗುತ್ತೆ. ಚೀನಾದ ಟಿಯಾನನ್ಮೆನ್ ಸ್ಕ್ವೇರ್ ಆಕ್ರಮಣ. 1989ರಲ್ಲಿ ಚೀನಾದಲ್ಲಿ ಟಿಯಾನನ್ಮೆನ್ ಸ್ಕ್ವೇರ್ ಹತ್ಯಾಕಾಂಡ ವಿಶ್ವದ ಇತಿಹಾಸದಲ್ಲೇ ಅತ್ಯಂತ ಭೀಕರ ಪರಿಣಾಮ ಕಂಡ ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಒಂದಾಗಿದೆ. ಪ್ರಜಾಪ್ರಭುತ್ವದ ಪರ ವಿದ್ಯಾರ್ಥಿಗಳು ಬೀಜಿಂಗ್ನ ಟಿಯಾನನ್ಮೆನ್ ಚೌಕದಲ್ಲಿ ಗೌರವ ಸಲ್ಲಿಸಲು ಒಟ್ಟುಗೂಡ್ತಾ ಇದ್ದಂತೆ ಇತರ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಕೂಡ ಸೇರಿದ್ರು. ಜನಸಮೂಹ ಹೆಚ್ಚಾಯಿತು. ಮುಂದಿನ 6 ವಾರಗಳಲ್ಲಿ ಉಪವಾಸ ಮತ್ತು ಮುಷ್ಕರಗಳು ಮತ್ತು ಪ್ರತಿಭಟನೆಗಳು ನಡೆದವು. ಮೇ 20, 1989ರಂದು ಸಮರ ಕಾನೂನು ಘೋಷಣೆ ಮಾಡಲಾಯಿತು. ಜೂನ್ 2ರಂದು 1 ತಿಂಗಳಿಗೂ ಹೆಚ್ಚು ಕಾಲದ ಘರ್ಷಣೆಗಳ ನಂತರ ಸೇನೆ 100 ಜನರ ಮೇಲೆ ಗುಂಡು ಹಾರಿಸಿತು. 1000 ಜನ ಬಲಿಯಾದ್ರು ಅಂತ ಹೇಳಲಾಗುತ್ತೆ. ವೆಲ್ವೆಟ್ ಕ್ರಾಂತಿ. 2ನೇ ಮಹಾಯುದ್ಧದ ನಂತರ ಜೆಕೋಸ್ಲೋವಾಕ್ ಸರ್ಕಾರ ಕಮ್ಯುನಿಸ್ಟ್ ಪಕ್ಷದ ನಿಯಂತ್ರಣದಲ್ಲಿತ್ತು. 1989ರಲ್ಲಿ ಬರ್ಲಿನ್ ಗೋಡೆ ಬಿದ್ದ 9 ದಿನಗಳ ನಂತರ ನಾಜಿ ಆಕ್ರಮಣದ ವಿರುದ್ಧದ ಪ್ರದರ್ಶನದ ಸಮಯದಲ್ಲಿ ಪ್ರತಿಭಟನಾಕಾರರ ಸಾವಿನ 50ನೇ ವಾರ್ಷಿಕೋತ್ಸವದ ವೇಳೆ ವಿದ್ಯಾರ್ಥಿಗಳು ಪ್ರೇಗ್ನಲ್ಲಿ ಸೇರಿದ್ರು. ವಿದ್ಯಾರ್ಥಿಗಳು ಕಮ್ಯುನಿಸ್ಟ್ ವಿರೋಧಿ ಘೋಷಣೆಗಳನ್ನು ಕೂಗೋದ್ರೊಂದಿಗೆ ಪ್ರತಿಭಟನೆ ಸರ್ಕಾರಿ ವಿರೋಧಿ ಕಾರ್ಯಕ್ರಮವಾಗಿ ಬದಲಾಯಿತು. ಪೊಲೀಸರು ಹಿಂಸಾತ್ಮಕವಾಗಿ ನಡೆದುಕೊಂಡಾಗ ಪ್ರತಿಭಟನೆ ಇನ್ನೂ ತೀವ್ರತೆ ಪಡೆದು ಇತರ ನಗರಗಳಿಗೆ ಹರಡಿತು. ಕಡೆಗೆ 5 ಲಕ್ಷ ಪ್ರತಿಭಟನಾಕಾರರು ವೆನೆಸ್ಲಾಸ್ ಸ್ಕ್ವೇರ್ನಲ್ಲಿ ಸೇರಿದ್ರು. 8 ದಿನಗಳ ನಂತರ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ರಾಜೀನಾಮೆ ನೀಡಿತು. ಇದು ಹೊಸ ಕಮ್ಯುನಿಸ್ಟ್ ವಿರೋಧಿ ಸರ್ಕಾರಕ್ಕೆ ದಾರಿ ಮಾಡಿಕೊಡ್ತು. ಕವಿ, ನಾಟಕಕಾರ ಮತ್ತು ಪ್ರಜಾಪ್ರಭುತ್ವ ಚಳುವಳಿಯ ಪ್ರಮುಖ ನಾಯಕ ವ್ಯಾಕ್ಲಾವ್ ಹ್ಯಾವೆಲ್ ಅಧ್ಯಕ್ಷರಾಗಿ ಆಯ್ಕೆಯಾದರು. ಚೆಕ್ ಮತ್ತು ಸ್ಲೋವಾಕ್ ಪ್ರದೇಶಗಳು ಬೇರ್ಪಟ್ಟವು ಮತ್ತು 1993ರಲ್ಲಿ ಹ್ಯಾವೆಲ್ ಚೆಕ್ ಗಣರಾಜ್ಯದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಸರ್ಕಾರವನ್ನು ಉರುಳಿಸಿದ ಕಾರಣ ಆ ಪ್ರತಿಭಟನೆಗಳು ವೆಲ್ವೆಟ್ ಕ್ರಾಂತಿ ಅಂತ ಪ್ರಸಿದ್ಧ ಆದವು.
ಜಾಗತಿಕ ಹವಾಮಾನ ಮುಷ್ಕರ 2018ರಲ್ಲಿ ಗ್ರೇಟಾ ಥನ್ಬರ್ಗ್ ಸ್ವೀಡಿಷ್ ಸಂಸತ್ತಿನ ಹೊರಗೆ ಹವಾಮಾನಕ್ಕಾಗಿ ಶಾಲಾ ಮುಷ್ಕರ ಎಂಬ ಫಲಕದೊಂದಿಗೆ ಪ್ರತಿಭಟನೆ ಆರಂಭಿಸಿತು. ಅವರ ಪ್ರತಿಭಟನೆ ಅಂತಾರಾಷ್ಟ್ರೀಯ ಗಮನ ಸೆಳೆಯಿತು ಮತ್ತು 2019ರ ಹೊತ್ತಿಗೆ ಜಾಗತಿಕ ಮುಷ್ಕರಗಳನ್ನು ಆಯೋಜಿಸಲಾಯಿತು. ಜಾಗತಿಕ ಹವಾಮಾನ ಮುಷ್ಕರಗಳು ಅಂತ ಕರೆಯಲ್ಪಡುವ ಈ ಕಾರ್ಯಕ್ರಮ 7 ಖಂಡಗಳ 163ಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆದಿದೆ. ಆದರೆ ಆ ಸಮಯದಲ್ಲಿ ಅತಿದೊಡ್ಡ ಹವಾಮಾನ ಬದಲಾವಣೆಯ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ರು. ಯುವ ಜನರ ನೇತೃತ್ವದ ಹವಾಮಾನ ಪ್ರತಿಭಟನೆಗಳು ಪ್ರಪಂಚದಾದ್ಯಂತ ಹರಡ್ತಾನೆ ಇವೆ. ಗ್ರೇಟಾ ಥನ್ಬರ್ಗ್ ಯುವ ಸಮುದಾಯದ ಅತ್ಯಂತ ಪ್ರಸಿದ್ಧ ಹವಾಮಾನ ಬದಲಾವಣೆ ಕಾರ್ಯಕರ್ತೆ ಆಗಿದ್ದಾರೆ. ಹೆಣ್ಣು ಮಕ್ಕಳ ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಟ. ಮಲಾಲಾ ಯೂಸುಫ್ಜಾಯ್ ಪಾಕಿಸ್ತಾನದ ಸ್ವಾತ್ ಕಣಿವೆಯಲ್ಲಿ ಹುಡುಗಿಯರು ಶಾಲೆಗೆ ಹೋಗೋದನ್ನ ತಾಲಿಬಾನ್ ನಿಷೇಧಿಸಿದ ಸಮಯದಲ್ಲಿ ಬೆಳೆದವರು. ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅವರ ಶಾಂತಿಯುತ ಪ್ರಚಾರ ಶುರುವಾದಾಗ ಅವರನ್ನ ಗುರಿಯಾಗಿಸಿದ ತಾಲಿಬಾನ್ ಶಾಲಾ ಬಸ್ನಲ್ಲಿ ಅವರ ಮೇಲೆ ಗುಂಡು ಹಾರಿಸಿತು. ಮಲಾಲಾ ಬದುಕುಳಿದ್ರು ಮತ್ತವರು ಮಹಿಳೆಯರು ಮತ್ತು ಮಕ್ಕಳ ಶಿಕ್ಷಣದ ಹಕ್ಕುಗಳ ಪರ ಹೋರಾಡ್ತಿದ್ದಾರೆ. ಪ್ರಪಂಚದಾದ್ಯಂತ ಯುವ ಕಾರ್ಯಕರ್ತರೊಂದಿಗೆ ಅವರು ಇದಕ್ಕಾಗಿ ಕೆಲಸ ಮಾಡ್ತಾರೆ. ಅವರು ಅತ್ಯಂತ ಕಿರಿಯ ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ನಮ್ಮ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಎತ್ಕೊಳ್ಳೋಣ, ಅವು ನಮ್ಮ ಅತ್ಯಂತ ಶಕ್ತಿಶಾಲಿ ಆಯುಧಗಳು ಎಂಬ ಮಲಾಲಾ ಮಾತು ಅತ್ಯಂತ ಪ್ರಸಿದ್ಧವಾಗಿದೆ. ಜಾರ್ಜ್ ಫ್ಲಾಯ್ಡ್ ಹತ್ಯೆ ವಿರುದ್ಧದ ಹೋರಾಟ. 2020ರಲ್ಲಿ ಮಿನ್ನಿಯಾಪೋಲಿಸ್ನಲ್ಲಿ ನಡೆದ ಆಫ್ರಿಕನ್ ಅಮೆರಿಕನ್ ವ್ಯಕ್ತಿ ಜಾರ್ಜ್ ಫ್ಲಾಯ್ಡ್ ಹತ್ಯೆ ಲಕ್ಷಾಂತರ ಜನರ ಪ್ರತಿಭಟನೆಗೆ ಕಾರಣ ಆಯಿತು. ಪೊಲೀಸ್ ಅಧಿಕಾರಿ ಡೆರೆಕ್ ಚೌವಿನ್ 9 ನಿಮಿಷಗಳಿಗಿಂತ ಹೆಚ್ಚು ಕಾಲ ಜಾರ್ಜ್ ಫ್ಲಾಯ್ಡ್ ಅವರ ಕುತ್ತಿಗೆಯ ಮೇಲೆ ಮಂಡಿಯೂರಿದ ನಂತರ ಅವರು ಸಾವನ್ನಪ್ಪಿದ್ರು. ಅವರು ಸಹಾಯಕ್ಕಾಗಿ ಬೇಡ್ಕೊಳ್ತಿರುವ ಮತ್ತು ಉಸಿರಾಡಲು ಸಾಧ್ಯ ಇಲ್ಲ ಅಂತ ಹೇಳುವ ವಿಡಿಯೋ ವೈರಲ್ ಆಗಿತ್ತು. ಅವರ ಸಾವಿನ ನಂತರ 48 ಗಂಟೆಗಳಲ್ಲೇ ಸಾವಿರಾರು ಪ್ರತಿಭಟನಾಕಾರರು ಅಮೆರಿಕದ ನಗರಗಳ ಬೀದಿಗಳಲ್ಲಿ ನೆಲದ ಮೇಲೆ ಮಲಗಿ ಹತ್ಯೆಗೆ ಖಂಡನೆ ವ್ಯಕ್ತಪಡಿಸಿದರು. ವಾರದ ನಂತರ 75 US ಪಟ್ಟಣಗಳು ಮತ್ತು ನಗರಗಳಲ್ಲಿ ಪ್ರತಿಭಟನೆಗಳು ನಡೆದವು. ಹಲವು ಕಡೆ ಹಿಂಸಾಚಾರ ಭುಗಿಲೆದ್ದಿತ್ತು ಮತ್ತು 4,000ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿತ್ತು ಅಂತ ಅವತ್ತಿನ ವರದಿಗಳು ಹೇಳುತ್ತೆ. ಈ ಪ್ರತಿಭಟನೆಗಳನ್ನ ಬ್ಲಾಕ್ ಲೈವ್ಸ್ ಮ್ಯಾಟರ್ ಆಂದೋಲನವನ್ನೇ ಹೋಲ್ತಾ ಇದ್ವು. ನಂತರ ಅವು ಜಾಗತಿಕ ಮಟ್ಟಕ್ಕೆ ವ್ಯಾಪಿಸಿ ಪ್ರಪಂಚದಾದ್ಯಂತ ನಗರಗಳಲ್ಲಿ ಪ್ರತಿಭಟನೆಗಳಿಗೆ ಪ್ರೇರಣೆಯಾದವು. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.